ಹೀಗೆ ತೆಗೆದುಕೊಂಡ ತೀರ್ಮಾನದಿಂದ ದಿವಾಳಿ ಹಂತಕ್ಕೆ ಬಂದಿದೆ ಆಗಿದೆ ಆ ಥರ ಏನು ಪ್ರಶ್ನೆ ಇಲ್ಲ. ನಮ್ಮ ಕಡೆ ಕೋರ್ಟ್ ಆದೇಶ ಆಗಿದೆ. ಅವರೀಗ ಅವರಿಗೆ ಡಿಪಾಸಿಟ್ ಮಾಡ್ತಿದ್ದಾರೆ. ನಿರ್ಣಯ ಪ್ರಕಾರ ಕೋರ್ಟ್ ಆದೇಶ ಮಾಡಿದ್ದಾರೆ. ಅದರಿಂದ ಯಾರೋ ಒಂದು ಅಧಿಕಾರಿ ತಪ್ಪು ಮಾಡಿದ್ದಾರೆ. ಇನ್ನು ಅವ್ರ ಬಗ್ಗೆ ಸರ್ಕಾರ ಎನ್ಕ್ವೈರಿ ಮಾಡಬೇಕಾಗಿದೆ. ಅದು ಸಪ್ರೇಟ್ ಇಶ್ಯೂ. ಎರಡು ಮೂರು ವಿಷಯ ಇದೆ. ಸರ್ ಇವತ್ತು ಪಾಲಿಕೆ ಆಯ್ತು ಏನು ಚರ್ಚೆ ಮಾಡಿದ್ರಿ? ಈಗ ಚರ್ಚೆ ಅಂದರೆ ಏನಾರು ಉಳಿಸ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕಂದರೆ ರೋಡ್ ಮಾಡಿದವರು ಸ್ಮಾರ್ಟ್ ಸಿಟಿ ಅವರು ಅದನ್ನು ಪೇಮೆಂಟ್ ಮಾಡಬೇಕಾಗಿತ್ತು ಅಕ್ವಿಷನ್ದು. ಈಗ ಅದನ್ನು ಮಹಾನಗರ ಪಾಲಿಕೆ ಹಾಕಿದ್ದು ತಪ್ಪಂತ ನಮ್ಮ ಸೊ ಇಂಥ ಅಧಿಕಾರಿ ಯಾರನ್ನು ಕೇಳದೆ ಅವಾಗ ಡಿ ಸಿ ಅವರು ಆಡಳಿತಾಧಿಕಾರಿ ಇದ್ರು. ಅವರು ಹಿಂದಿನ ಡಿ ಸಿ ಅವ್ರು ಇದ್ದಾಗೇನ ಜಗದೀಶನ್ನು ಕಮಿಷನರ್ ಯಾರು ಕೇಳದೆ ತಾನೇ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಇಷ್ಟು ದುಡ್ಡು ಕೊಡಬೇಕಾಗಿದೆ, ನಾವು ಕೊಡ್ತೀವಿ ಅಂತ. ಸೊ ಅಲ್ಲಿ ತಪ್ಪು ಮಾಡಿದ್ದಾರೆ. ಆದರೆ ಈಗ ಅದೆಲ್ಲ ಪ್ರೊಸೆಸ್ ಆಗಿ ಸರ್ಕಾರದ ಅನುಮತಿ ಕೊಟ್ಟು ಕೋರ್ಟ್ನಲ್ಲಿ ಹೋಗಿ ಅಪ್ಡೇಟ್ ಮಾಡಿ ಹಾಗಿದ್ರೆ ಕೋರ್ಟ್ನಲ್ಲಿ ರೆಕಾರ್ಡ್ ಆಗಿದೆ. ಈಗ ನೀವಾಗ ಕೊಡ್ತಾ ಇದ್ರೆ ಈಗ ಯಾಕೆ ಕೊಡ್ತಲ್ಲ ನಾವು ಆದ ಕೋರ್ಟ್ನಲ್ಲಿ ಅದಕ್ಕೆ ಈಗ ಡಿಪಾಸಿಟ್ ಮಾಡ್ತಿದ್ದಾರೆ ಕಾರ್ಪೊರೇಷನಿಂದ. ಆದರೆ ಅಧಿಕಾರಿ ಮೇಲೆ ಮಾತ್ರ ಶಿಕ್ಷೆ ಆಗಲೇಬೇಕು. ಯಾರು ಅಭಿವೃದ್ಧಿಗೆ ಹಣ ಇಲ್ಲಾಗತ್ತಲ್ಲ ಸರ್. 8 ವಾರ ಗಡುವು ಕೊಟ್ಟಿದ್ದು ಸರ್ ಕೋರ್ಟಲ್ಲಿ ವಿಚಾರಣೆ ಹೇಳಿದ್ರೆ ಏಕೈಕ ಆಗಿದೆ ಸರ್. ಅಲ್ಲಿ 8 ವಾರ ಗಡುವು ಕೊಟ್ಟಾಗ ನೀವು ಯಾರು ಅದು ಕಾನೂನು ವಿಭಾಗದವ್ರು ಯಾರೂ ಹಾಜರಾಗಿಲ್ಲ. ಹೆಂಗ್ ಬೇಕಾ ಹಂಗ ಬರೆದು ಕೊಟ್ಟಿದ್ರಟ ಹಾಜರಾಗ್ಯಾರ. ಏನಿಲ್ಲ ತಮಗೆ ಹೆಂಗೆ ಬೇಕೆ ರಾಜಕೀಯ ಒತ್ತಡದಿಂದ ಹೆಂಗೆ ಬೇಕಾ ಹಂಗೆ ಬರೆಸಿ ಕೊಟ್ಟಿದ್ದಾರೆ ಇವರು. ಅದು ಇನ್ನೇನು ಮಾಡ್ಲಿಕ್ಕಾಗಲ್ಲ. ಕೋರ್ಟ್ನಲ್ಲಿ ಇವರು ಇವರಾಗೆ ಬರೆದು ಕೊಟ್ಟ ಮ್ಯಾಗ ಕೋರ್ಟ್ ನೀವೇ ಬರೆದು ಕೊಟ್ರಿ ಕೊಡಂತಾರ ಅವ್ರು ಅಷ್ಟೇ. ಸರ್ ಇನ್ನೂ ಟೋಟಲ್ ಇನ್ನೂ 6 ಕೇಸು ಕಂಟೆಂಪ್ಟಿನ ಬಾಕಿ ಇವೆ ಅಂತೇಳಿ ಟೋಟಲ್ 150 ಕೋಟಿ ಕೊಡಬೇಕಾಗುತ್ತೆ ಅಂತೇಳಿ. ಸದ್ಯಕ್ಕೆ 27 ಕೋಟಿ ಇದೆ. ಅಂದರೆ ಪೂರ್ತಿ ಜೀರೋ ಆಗಿದೆ. ಅಲ್ಲ ಈ ಪರಿಸ್ಥಿತಿ ಆದ್ರೆ ಮುಂದೆ ಹೆಂಗೆ ಸರ್? ಜನರ ತೆರಿಗೆ ಹಣ ಕೊಡಬೇಕಾದ್ರೆ ಅವರು ನಿನ್ನೆ ಅವ್ರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಯಾರು ನಿನ್ನೆ ಆಡಳಿತ ಪಕ್ಷದವರು ಅವರು ಕೂಡ ಯಾರು ತಪ್ಪು ಮಾಡಿದಾರೆ ಅದನ್ನ ಕಂಡುಹಿಡಿಯಬೇಕಲ್ಲ. ದುಡ್ಡು ಕೊಡೋದು ಬೇರೆ. ಹಿಂದೆ ಕೂಡ ಒಬ್ಬರೇ ನಿರ್ಧಾರ ಮಾಡಿದ್ದಾರೆ ಕಮಿಷನರ್. ಸೊ ಡಿ ಸಿ ಅವ್ರ ಗಮನ ಕೂಡ ಬಂದಿಲ್ಲ. ಅದು ಭಾಳ ಸಮಸ್ಯೆ ಇದೆ. ಈಗಂತೂ ಡಿಪಾಸಿಟ್ ಮಾಡ್ತಿದ್ದಾರೆ ಅವರು.